ತಂಗಿನ ತುಂಬ ನೀವೆಲ್ಲ ಕಾರ್ ತಗೊಂಡು ಹೋಗುತ್ತೀರಿ ಹೇಳಿ ಒಂದಕ್ಕೆ ಕಾರ ಕೆಟ್ಟ ಹೋಗೈತಿ ಒಂದು ಕಾರ್ ಒಳಗ ಡಿಜಾಲ್ ಹೋಗ್ಯದ ನೀನು ಒಂದು ಉಳಿದ ಕಾರ್ ಅದ್ರ ಕೀಲಿ ನಾಳೆ ಕಡೆ ಎಲ್ಲ ಹೇಳಿ ಡಿಸೈನ್ ಇಲ್ಲ ಅಂತ ಹೇಳ್ತಾ ಇದೀಯಾ ಕೆಲವರಿಂದ ಹಣ ತಗೊಂಡು ಡಿಸೈನ್ ಹಾಕೊಂಡು ಹೋಗಿ ಮೊದಲು ಹೋಗಿ ತಂಗಿನ ಕರ್ಕೊಂಬ ಹೊರಡು ಪಾಪ ನಾನು ಕರ್ಕೊಂಡು ತಾಯಿ ಮಾಡಿದ್ರೆ ಯಾಕಂದ್ರೆ ನಮ್ಮ ಕಡೆಯಲ್ಲಿ ನೀವು ಹೇಳಿದಾಗ ಆದ್ರೆ ಹೌದು ಬೇಗ ಹೋಗಿ ತಂಗಿನ ಕರ್ಕೊಂಬ ಹೋಗು ಶುದ್ಧ ಮಾತಲ್ಲಿ ಸ್ವಲ್ಪ ತರಲೆ ಆದರೂ ಕೂಡ ಮನಸ್ಸಲ್ಲಿ ತುಂಬಾ ಗುಪ್ತಜೀವಿ ಪಾಪ ತಂದೆ ತಾಯಿಗಳ ಆಸರೆಯಂತೆ ನನ್ನ ಮನೆಯಲ್ಲಿ ಹಾಳುಮಗನಂತೆ ದುಡಿತಾ ಇದ್ದಾನೆ ಪರವಾಗಿಲ್ಲ ಹಾಳುಮಗ ಆದರೂ ಕೂಡ ಈ ಮನೆಯ ಮಗನಂತೆ ಮನೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾನೆ ಅವನಿಗೆ ನಾನಿಷ್ಟೊಂದು ಕಠೋರವಾಗಿ ಮಾತಾಡಿದ್ರು ಕೂಡ ಮನುಷ್ಯಕ್ಕೆ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಿಲ್ಲ ಒಳ್ಳೆ ಹುಡುಗ ಒಳ್ಳೆ ಹುಡುಗ ನಮಸ್ಕಾರ ಸರ್ ಓಹೋ ಊರಿನ ಪ್ರಗತಿಪರ ವಹಿಸಿಕೊಂಡ ರಮೇಶ್ ಅವರು ಬರಬೇಕು ಏನು ಅಪರೂಪವಾಗಿ ನಮ್ಮನೆ ಕಡೆ ಪೈನ ಬೆಳೆಸಿದ್ದಾರಲ್ಲ ಏನ್ ಸಮಾಚಾರ ಸ್ವಲ್ಪ ನಿಮ್ಮ ಹತ್ರ ಕೆಲಸ ಇತ್ತು ಅದಕ್ಕೋಸ್ಕರ ಬಂದಿದೆ ಸರ್ಕಾರ ಕೆಲಸ ನನ್ನ ಹತ್ರ ನಿನ್ನ ಕೆಲಸ ಊರಲ್ಲಿ ಸ್ವಾಮಿ ಮಾಡಿ ಪ್ರಗತಿಪರ ವೈಶ್ಯ ನಡೆಸಿಕೊಂಡ ಎಂದು ನನ್ನ ಹತ್ರ ಕೆಲಸ ಹೇಳೋದು ಸರ್ಕಾರ ಹೊತ್ತು ಬಂದಾಗ ಅದೇನು ಹಿಡಿಬೇಕಂತಾರಲ್ಲ ಹಾಗಾಗಿ ಏಕೆಂದ್ರೆ ನನ್ನ ತಮ್ಮ ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೇನೆ ಅವರ ನೌಕರಿಗಾಗಿ 50,000 ಹಣ ಬೇಕಾಗಿದೆ ಏಕೆಂದ್ರೆ ನಾನು ನನ್ನ ತಮ್ಮನಿಗೋಸ್ಕರ ಬೆಳೆಸಿದ ಬೆಳೆ ಯಾವ ಕಟ್ಟ ಸೂಳೆ ಮಕ್ಕಳು ನನ್ನ ಹೊಲದಲ್ಲಿ ದನಗಳ ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ ಅದಕ್ಕಾಗಿ ನಿಮ್ಮ ಹತ್ರ ಸಹಾಯದಾನ ಕೇಳಲು ಬಂದಿದೆ ಸರ್ಕಾರ ಏನು ಪಾಪ ವರ್ಷ ಪೂರ್ತಿ ಗಂಡ ಹೆಂಡರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ನಾಶ ಮಾಡಿದಾರ ಅಯ್ಯೋ ಪಾಪ ಹೀಗಾಗಬಾರ್ದಾಗಿತ್ತು ಅಂದಾಗೆ ನಿನಗೆ ಹಣ ಬೇಕಾನೆ 50,000 ಹಣ ಕೊಟ್ಟರೆ ಪುಣ್ಯ ಕೊಡ್ತೀವಿ ಏಕೆಂದ್ರೆ ನಾನು ಕೂಡ ನಿಮ್ಮಲ್ಲಿ ಹನಿಗಡ್ಡ ದುಡಿಯೋದು ದುಡಿತೀನಿ ಆತದಲ್ಲಿ ನೀವು ನಮಗೆ ಹಣ ಕೊಟ್ಟು ಪುಣ್ಯ ಬೇಕು ಯಾಕಂದ್ರೆ ಈ ಊರಲ್ಲಿ ಶ್ರೀಮಂತರು ದೊಡ್ಡವರು ನೀವು ಇಬ್ಬರು ಬಿಟ್ಟು ನಮಗೆ ಯಾರು ಸಹಾಯ ಮಾಡ್ತಾರೆ ಶಿವರಾತ್ರಿಯಪ್ಪ ಸಕರ ಅಲ್ಲ ರಮೇಶ ನನ್ನ ಹತ್ರ ಸಹಾಯ ಮಾಡಿದ್ದಾನೆ ಅವನಿಗೆ 50,000 ಹಣ ಬೇಕಂತೆ ರಮೇಶ ನಿನಗೆ ಹಣ ತರಬೇಕು ಕೊಡ್ತೇನೆ ಖಂಡಿತ ಹಣನ ಕೊಡ್ತೇನೆ ಏನ್ ಹುಡುಕ್ತಾ ಇದ್ದಾರೆ ಏನಿಲ್ಲ ರಮೇಶ ಇಲ್ಲೇ ಎಲ್ಲ ನನ್ನ ಬೂಟ್ಗಳನ್ನ ಬಿಟ್ಟಿದ್ದೆ ಎಲ್ಲಿ ಅಂತ ಹುಡುಕಾಡ್ತಿದ್ದೀನಿ ಅಷ್ಟೇ ಪೋಸ್ಟೇ ಒಳಗಡೆ ಇರಬೇಕು ಶತ ಒಳಗಡೆ ಬೂಟ್ಗಳಿವೆ ಸ್ವಲ್ಪ ತಗೊಂಬರ್ತೀಯ ನೀವು ನನ್ನ ಬೂಟ್ಗಳನ್ನ ತರ್ತೀಯ ಹೌದು ಏಕೆಂದ್ರೆ ನಿಮ್ಮ ಸೇವೆ ಮಾಡಿದಕ್ಕೆ ಕೇಳಿಲ್ಲ ನಾನು ಬಿಟ್ಟು ತರ್ತೀನಿ ಅಲ್ಲ ನೀನು ಈ ಊರಲ್ಲಿ ಸ್ವಾಭಿಮಾನಿ ವ್ಯಕ್ತಿ ಅದು ಅಲ್ಲದೆ ಪ್ರಗತಿಪರ ರೈತರ ಅಧ್ಯಕ್ಷ ಕೂಡ ನಾನು ಬೂಟ್ ತರೋದು ಅಂದ್ರೆ ನನಗೆ ಯಾಕೋ ಏಕೆಂದ್ರೆ ಇದು ಬಡತನದಲ್ಲಿ ಬಂದಿರುವ ನಮಗೆ ಪದ್ಧತಿ ಏಕೆಂದ್ರೆ ನನ್ನ ತಮ್ಮನ ಸಲುವಾಗಿ ನನ್ನ ಪ್ರಾಣ ಕೊಡಬಹುದು ಅನ್ನೋ ತಯಾರಿದೆ ಸರ್ಕಾರ ಅದಕ್ಕೋಸ್ಕರ ನೀವು ಬೂಟ್ ತರ್ತೀನಿ ಬೇಡ ಅಂದ್ರೂ ನೀನು ಕೇಳ್ತಾ ಇಲ್ಲ ನಿನ್ ಇಷ್ಟ
ಅಂತೇಳಿ ಬಂದೆ. ಆದ್ರೆ ಈ ರೀತಿ ಕೆಳಗಿಟ್ರೆ ಅದಷ್ಟು ಸಮಂಜಸ ಅನಿಸೋದಿಲ್ಲ. ಅದಕ್ಕೆ ನನ್ನ ಬೂಟುಗಳನ್ನ ಕ್ಲೀನ್ ಹಿಡ್ಕೊಂಡು ಬಂದು ನೀನು ಆ ಬೂಟುಗಳನ್ನ ನನ್ನ ಕಾಲಿಗೆ ತೊಡಿಸಿದ್ರೆ ಇದು ಎಷ್ಟು ಚೆನ್ನಾಗಿರ್ತದಲ್ವಾ? ಹಣ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಆ ಬೂಟುಗಳನ್ನ ನನ್ನ ಕಾಲಿಗೆ ತೊಡಿಸಿದ್ರೆ ಸ್ವಲ್ಪ ಹಣ ಕೊಡೋ ಮನಸ್ಸು ಬರಬಹುದೇನೋ ಅಂತ ಹೇಳಿದೆ. ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಬೇಡ, ನಾ ಬೂಟನ ನಾನೇ ಹಾಕೋತೀನಿ. ಪ್ರಯತ್ನ ನಿಮಗೇನು? ನಾನು ನಿಮ್ಮ ಕಾಲಿಗೆ ಪಾದರಕ್ಷಣೆ ತೊಡಿಸಬೇಕು. ಥ್ಯಾಂಕ್ ಯು ಸರ್.